ನಮಸ್ಕಾರ ಸ್ನೇಹಿತರೆ. ಈಗ ರಾಜ್ಯಪಾಲರು ಮತ್ತು ಸಿಎಂ ಸಿದ್ದರಾಮಯ್ಯ ನಡುವಿನ ಕದನ ಕುತೂಹಲ ಘಟ್ಟಕ್ಕೆ ಬಂದು ನಿಂತಿದೆ. ಇದು ಹಲವಾರು ದಿನಗಳಿಂದ ರಾಜಭವನ ವರ್ಸಸ್ ಮುಖ್ಯಮಂತ್ರಿ ಕಚೇರಿ ಅನ್ನುವಂತಾಗಿತ್ತು. ಇದಕ್ಕೆ ಕಾರಣ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮುಖ್ಯಮಂತ್ರಿಗಳೇ ನಿಮ್ಮ ವಿರುದ್ಧ ಯಾಕೆ ಕ್ರಿಮಿನಲ್ ಮೊಕದ್ದಮೆನ ದಾಖಲಿಸಬಾರದು, ಕಾರಣ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದು. ಆದ್ರೆ ಸಚಿವ ಸಂಪುಟದಲ್ಲಿ ಈ ನೋಟಿಸ್ಗೆ ಉತ್ತರ ಕೊಡದೆ ನೀವು ಕೊಟ್ಟಿರ್ತಕ್ಕಂತ ನೋಟಿಸ್ ನಾವು ತಿರಸ್ಕಾರ ಮಾಡಿದೀವಿ, ಇದನ್ನು ವಾಪಸ್ ತೆಗೆದುಕೊಳ್ಳಿ, ಟಿ.ಜೆ. ಅಬ್ರಾಹಂ ಅವರು ಕೊಟ್ಟಿರ್ತಕ್ಕಂತಹ ದೂರನ್ನು ಸಹ ಬರ್ಖಾಸ್ತು ಮಾಡಬೇಕು ಅಂತೇಳಿ ಸಂಪುಟದಲ್ಲಿ ಒನ್ ಲೈನ್ ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ರು. ಸ್ನೇಹಿತರೆ, ಈಗ ರಾಜಭವನ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಒಂದು ವೇಳೆ ರಾಜೀನಾಮೆ ಕೊಡುವ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ, ಅಥವಾ ಡೆಲ್ಲಿಯ ಸಿಎಂ ಕೇಜ್ರಿವಾಲ್ ಅವರೇನು ರಾಜೀನಾಮೆ ಕೊಡದೆ ಜೈಲಿನಲ್ಲೇ ಇದ್ದುಕೊಂಡು ಸರ್ಕಾರ ನಡೆಸ್ತಾ ಇದಾರೋ ಅದೇ ಮಾದರಿನಲ್ಲಿ ಕರ್ನಾಟಕದಲ್ಲೂ ಸಹ ಸಿದ್ದರಾಮಯ್ಯನವರು ಕೇಜ್ರಿವಾಲ್ ಅವರ ಹಾದಿ ತುಳಿತಾರಾ, ಹೈಕಮಾಂಡ್ ಗೆ ಸೆಡ್ ಹೊಡಿತಾರಾ, ಮುಂದಿನ ಮುಖ್ಯಮಂತ್ರಿ ಆಗುವ ಅದೃಷ್ಟ ಯಾರಿಗಿದೆ? ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚಿಗೆ ಇದೆಯಾ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೆಚ್ಚಿಗೆ ಇದೆಯಾ, ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇದೆಯಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈಗ ರಾಜ್ಯ ರಾಜಕಾರಣ ಕವಲೊಡೆದ ದಾರಿನಲ್ಲಿ ಸಾಗ್ತಾ ಇದೆ. ಕಾಂಗ್ರೆಸ್ ನಲ್ಲಂತೂ ಮನೆಯೊಂದು 100 ಬಾಗಿಲು ಅನ್ನುವಂತ ಪರಿಸ್ಥಿತಿ ಇದೆ. ಸಿಎಂ ಸಿದ್ದರಾಮಯ್ಯನವರ ಸಪೋರ್ಟ್ಗೆ ಅವರದ್ದೇ ಸಚಿವ ಸಂಪುಟದ ಸಚಿವರು ಮತ್ತು ಶಾಸಕರು ಬರ್ತಾ ಇಲ್ಲ. ಇದುವರೆಗೂ ಮಿಸ್ಟರ್ ಕ್ಲೀನ್ ಅಂತ ಹೆಸರು ಪಡೆದಿದ್ದಂತಹ ಸಿದ್ದರಾಮಯ್ಯನವರು ಈಗ ಹಗರಣಗಳನ್ನೇ ಹಾಸು ಒದ್ದಿ ಮಲಗಿದ್ದಾರೆ ಅನ್ನುವ ಆರೋಪಗಳು ಪ್ರತಿಪಕ್ಷದಿಂದ, ಸಾಮಾನ್ಯ ಜನರಿಂದ ಸಹ ವ್ಯಕ್ತ ಆಗ್ತಾ ಇದೆ. ಶುದ್ಧ ಹಸ್ತರು ಅಂತ ಸಾಬೀತುಪಡಿಸೋದಿಕ್ಕೆ ರಾಜೀನಾಮೆ ಕೊಟ್ಟು ನೈತಿಕ ಹೊಣೆ ಹೊತ್ತು ಸಿಎಂ ಸ್ಥಾನದಿಂದ ಇಳಿರಿ ಅನ್ನೋದು ಸಹ ಜನರ ಅಪೇಕ್ಷೆ. ಕಲಾಪ ನಡೆಯೋದಕ್ಕೂ ಒಂದು ದಿನ ಮುಂಚೆ ರಾಜ್ಯ ಸರ್ಕಾರ ತನಿಖೆ ನಡೆಸ್ತೀವಿ ಅಂತೇಳಿ ಏಕಸದಸ್ಯರ ಆಯೋಗ ಸಹ ರಚನೆ ಮಾಡಿತ್ತು. ಆದ್ರೆ ಈ ತನಿಖೆ ಎಷ್ಟು ಪಾರದರ್ಶಕವಾಗಿರುತ್ತೆ? ಯಾಕಂದ್ರೆ ಆರೋಪ ಬಂದಿರೋದು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧನೇ. ಅವರು ಅಧಿಕಾರದಲ್ಲೇ ಮುಂದುವರೆದು ತನಿಖೆ ಮಾಡಿದ್ರೆ ಆ ತನಿಖೆಯನ್ನು ಒಪ್ಪಿಕೊಳ್ಳೋದಕ್ಕಾಗತ್ತಾ? ಎಲ್ಲ ಪ್ರಶ್ನಾರ್ಥಕ ಚಿಹ್ನೆ. ಸ್ನೇಹಿತರೆ, ಈ ಎಲ್ಲದರ ಮಧ್ಯೆ ಈಗ ಅವಕಾಶಕ್ಕಾಗಿ ವಂಚಿ ಕೂತಿದ್ದ ಡಿ.ಕೆ. ಶಿವಕುಮಾರ್ ಅವರು ಹೈಪರ್ ಆಕ್ಟಿವ್ ಆಗಿದ್ದಾರೆ. ನೀವೇ ನೋಡಿ, ಸಚಿವ ಸಂಪುಟದಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥವ್ರು ಡಿ.ಕೆ. ಶಿವಕುಮಾರ್ ಅವರೀಗ ಸಿದ್ದರಾಮಯ್ಯನವರನ್ನೇ ಸಚಿವ ಸಂಪುಟದಿಂದ ಹೊರಗಿಟ್ಟು ನಿರ್ಣಯ ತೆಗೆದುಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಮುಖ್ಯಸ್ಥರಾಗಿ ಡಿ.ಕೆ. ಶಿವಕುಮಾರ್ ಅವರು ನಿರ್ಣಯ ತೆಗೆದುಕೊಂಡಿದ್ರು. ಅದನ್ನೇ ರಾಜ್ಯಪಾಲರಿಗೆ ರವಾನಿಸಿದ್ರು ಕೂಡ. ರಾಜ್ಯಪಾಲರ ನೋಟಿಸ್ಗೆ ಸಂಬಂಧಪಟ್ಟ ನಿರ್ಣಯ ಅದು. ಸಿಎಂ ಸಿದ್ದರಾಮಯ್ಯನವ್ರನ್ನ ಬಿಟ್ರೆ ಸೆಕೆಂಡ್ ಪವರ್ ಹೌಸ್ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಾಬೀತು ಮಾಡಿ ಹೇಳಿದ್ದಾರೆ. ಆದ್ರೆ ಈ ಕಡೆ ಸಿದ್ದರಾಮಯ್ಯನವರು ಒಂದು ವೇಳೆ ಕುರ್ಚಿಗೆ ಕಂಟಕ ಬಂದ್ರೆ ರೆಬಲ್ ಆಗುವ ಎಲ್ಲ ಲಕ್ಷಣಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಿದ್ದರಾಮೋತ್ಸವ ಮಾದರಿಯ ಸಮಾವೇಶನ 9ನೇ ತಾರೀಕು ಆಗಸ್ಟ್ ಮಾಡಲಾಗುವುದು ಅಂತ ಖುದ್ದು ಸಿದ್ದರಾಮಯ್ಯನವರೇ ಕನ್ಫರ್ಮ್ ಮಾಡಿದ್ದಾರೆ. ಇದರ ಅರ್ಥ ವ್ಯತಿರಿಕ್ತ ನಿರ್ಣಯ ರಾಜ್ಯಪಾಲರಿಂದ ಬರುತ್ತೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ನನ್ನ ಬೆಂಬಲಕ್ಕೆ ನಿಲ್ಲಲಿಲ್ಲ ಅಂದ್ರೆ ನಾನು ಸಡ್ಡು ಹೊಡೆಯೋದಿಕ್ಕೆ ತಯಾರಿದ್ದೀನಿ ಅನ್ನೋದು ಸಿದ್ದರಾಮೋತ್ಸವ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ಕೊಡ್ತಾ ಇರ್ತಕ್ಕಂಥ ಸಂದೇಶ. ಅವರು ಸಾರ್ತಾ ಇರೋದು ಒಂದೇ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಒಂದು ವೇಳೆ ಆರೋಪ ಬಂದ್ರೂ ಸಹ, ನಾನು ತನಿಖೆ ಎದುರಿಸ್ತಕ್ಕಂಥ ಸನ್ನಿವೇಶ ಬಂದ್ರೂ ಸಹ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಇದು ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥ ಕಂಡೀಷನ್. ಅವರನ್ನ ಬಿಟ್ಟು ಬೇರೆ ಯಾರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸುತಾರಾಮ್ ಒಪ್ತಾ ಇಲ್ಲ. ಇದಕ್ಕೆ ಅವರು ಕೊಡ್ತಾ ಇರ್ತಕ್ಕಂಥ ಉದಾಹರಣೆ ಡೆಲ್ಲಿಯ ಅರವಿಂದ್ ಕೇಜ್ರಿವಾಲ್ ರದ್ದು. ಈಗೇನೋ ಹೈಕಮಾಂಡ್ ನೈತಿಕ ಬೆಂಬಲ ಕೊಟ್ಟಿದೆ. ಮುಂದೇನಾದ್ರೂ ಸಿದ್ದರಾಮಯ್ಯನವರು ತನಿಖೆ ಎದುರಿಸುವ ಪರಿಸ್ಥಿತಿ ಬಂತು ಅಂದ್ರೆ ಹೈಕಮಾಂಡ್ ರಾಜೀನಾಮೆ ಕೇಳುತ್ತೆ. ಆಗ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಡಿಮ್ಯಾಂಡ್ ಇಡ್ತಾರೆ, ನನ್ನನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ. ಸ್ನೇಹಿತರೆ, ನಿಮ್ಗೊಂದು ವಿಚಾರ ನೆನಪಿರ್ಬೋದು. ಕಳೆದ ಕೆಲವು ದಿನಗಳ ಹಿಂದೆ ಡೆಲ್ಲಿಗೆ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾಗ ಸೋನಿಯಾ ಗಾಂಧಿ ಅವರು ಸಹ ಒಂದು ಸಲಹೆ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ. ನೀವು ಒಂದು ಪಕ್ಷ ಕುರ್ಚಿಯಿಂದ ಇಳಿಯೋದಾದ್ರೆ, ಸಿಎಂ ಕುರ್ಚಿಯಿಂದ ಇಳಿಯೋದಾದ್ರೆ ಆ ಸ್ಥಾನಕ್ಕೆ ಖರ್ಗೆ ಅವರನ್ನು ಸೂಚಿಸಿ. ಪಕ್ಷಕ್ಕಾಗಿ ಖರ್ಗೆ ಅವರು ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ಹಿಂದುಳಿದ ದಲಿತ ನಾಯಕರಾಗಿರೋದ್ರಿಂದ ಅವರನ್ನೊಮ್ಮೆ ಸಿಎಂ ಮಾಡೋಣ ಅನ್ನೋ ಸಲಹೆಯನ್ನು ಸಹ ಸೋನಿಯಾ ಗಾಂಧಿ ಅವರು ಡೆಲ್ಲಿಗೆ ಹೋಗಿದ್ದಾಗ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯನವರು ಇದನ್ನು ಒಪ್ಪುತ್ತಾರಾ? ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು ಒಪ್ಪೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಒಂದು ವೇಳೆ ಹೈಕಮಾಂಡ್ ಏನಾದ್ರು ಹಠ ಹಿಡಿದಿದ್ದೇ ಆದ್ರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಒಪ್ಪಿಕೊಳ್ಬೇಕಾಗತ್ತೆ. ಆಗ ಒಂದ್ ಕಂಡೀಷನ್ ಸಿದ್ದರಾಮಯ್ಯನವರು ಇಡ್ಬೋದು, ಏನಪ್ಪಾ ಅಂದ್ರೆ
ಖರ್ಗೆ ಅವರನ್ನ ಮಾಡಿ ನನಗೇನೂ ಅಭ್ಯಂತರ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸುವಂತಿಲ್ಲ. ಈ ಡಿಮ್ಯಾಂಡ್ ನ ಖಂಡಿತವಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಇಡಲಿದ್ದಾರೆ. ಹಾಗಾಗಿ ಈ ಎಲ್ಲ ಸನ್ನಿವೇಶಗಳನ್ನು ಹೈಕಮಾಂಡ್ ನವರು ಊಹಿಸೇನೆ ಖರ್ಗೆ ಅವರ ಹೆಸರನ್ನ ಸಿಎಂ ಹುದ್ದೆಗೆ ಹರಿಬಿಟ್ಟಿದ್ರು. ಸ್ನೇಹಿತರೆ, ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಈಗ ಡೆಲ್ಲಿನಲ್ಲಿದ್ದಾರೆ. ಡೆಲ್ಲಿನಿಂದ ಕರ್ನಾಟಕಕ್ಕೆ ಬಂದ ತಕ್ಷಣ ರಾಜ್ಯಪಾಲರು ಕೈಗೊಳ್ಳಲಿರುವ ಮೊದಲ ನಿರ್ಣಯ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೋದಕ್ಕೆ ಅನುಮತಿ ಕೊಡೋದು. ಅದಾದ ಮೇಲೆ ಸೃಷ್ಟಿಯಾಗುತ್ತಲ್ಲ ರಾಜ್ಯ ರಾಜಕೀಯದಲ್ಲಿ ಒಂದರ್ಥದಲ್ಲಿ ಅದು ಅಲ್ಲೋಲ ಕಲ್ಲೋಲ ಸಿಚುವೇಶನ್. 2011 ಜನವರಿ ತಿಂಗಳು ನಿಮಗೆ ನೆನಪಿರ್ಬೋದು, ಯಡಿಯೂರಪ್ಪನವರಿಗೂ ಸಹ ಇಂಥದ್ದೇ ಸಿಚುವೇಶನ್ ಸೃಷ್ಟಿಯಾಗಿತ್ತು. ಆಗ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡೋದಕ್ಕೆ ಪಾದಯಾತ್ರೆ ಮಾಡಿದ್ರು, ಮುಖ್ಯಮಂತ್ರಿ ಕಚೇರಿಯಿಂದ ರಾಜಭವನದವರೆಗೂ. ಅಂತಹದ್ದೇ ಸಿಚುವೇಶನ್ ಈಗ ಸಿದ್ದರಾಮಯ್ಯನವರಿಗೂ ಎದುರಾಗಿದೆ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಈಗ ಆರೋಪ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ರಾಜಭವನನ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ. ಒಟ್ಟಾರೆಯಾಗಿ ಇದು ರಾಜಕೀಯ. ಸ್ನೇಹಿತರೆ, ಬಿಜೆಪಿ ಟೇಕ್ ಆಫ್ ಆಗಿರೋದಂತೂ ನಿಜ. ಸಿದ್ದರಾಮಯ್ಯನವರು 2023ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣನೇ ಅಹಿಂದ ಓಟ್ಗಳು. ಅಲ್ಪಸಂಖ್ಯಾತ ಓಟ್ಗಳಂತೂ ಬಿಜೆಪಿಗೆ ಬರೋದಿಲ್ಲ. ಆದ್ರೆ ಹಿಂದುಳಿದ ಮತ್ತು ದಲಿತ ಓಟ್ಗಳ ಮೇಲೆ ಈಗ ಬಿಜೆಪಿ ಕಣ್ಣಿಟ್ಟಿದೆ. ಹಾಗಾಗಿ ಯಾವಾಗ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ಬಯಲಿಗೆ ಬಂತು, ಏನು ಕಾಕತಾಳೀಯನೋ ಏನೋ ನೀವೇ ನೋಡಿ. ಮೂಡ ಹಗರಣದಲ್ಲೂ ಸಹ ಡಿನೋಟಿಫಿಕೇಶನ್ ಆಗಿರೋದು ದಲಿತರ ಜಮೀನು. ಅದೇ ಜಮೀನು ಸಿದ್ದರಾಮಯ್ಯನವರ ಪತ್ನಿಯ ಹೆಸರಲ್ಲಿತ್ತು. ಅಂದ್ರೆ ಮೂಡದಲ್ಲೂ ಸಹ ದಲಿತರು ಮತ್ತು ಅವರಿಗೆ ಅನ್ಯಾಯ ಆಗಿದೆ ಅನ್ನೋದು ಬಂತು. ಆ ಕಡೆ ವಾಲ್ಮೀಕಿ ನಿಗಮ ಮಂಡಳಿನಲ್ಲಂತೂ ಎಸ್ಟಿ ಪರಿಶಿಷ್ಟ ಪಂಗಡದ ಶ್ರೇಯೋಭಿವೃದ್ಧಿಗೆ ನಿಗದಿಪಡಿಸಿದಂತಹ ದುಡ್ಡನ್ನು ಕಾಂಗ್ರೆಸ್ ಪಕ್ಷ ದುರುಪಯೋಗ ಮಾಡಿಕೊಂಡಿದೆ. ಅಲ್ಲೂ ಸಹ ದಲಿತರಿಗೆ ಅನ್ಯಾಯ ಮಾಡಿದೆ, ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡಿದೆ ಅನ್ನುವ ಅಂಶ ಬಂತು. ಒಟ್ಟಾರೆಯಾಗಿ ಬಿಜೆಪಿಗೆ ಇದು ಒಂದು ಅರ್ಥದಲ್ಲಿ ಬಯಸದೇ ಬಂದ ಭಾಗ್ಯ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಹಿಡಿಬೇಕು ಅಂದ್ರೆ ಕೇವಲ ಲಿಂಗಾಯತ ಮತ್ತು ಒಕ್ಕಲಿಗ ಕಾಂಬಿನೇಷನ್ ನಿಂದ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಿಂದುಳಿದ ಮತ್ತು ದಲಿತರ ವೋಟ್ಗಳು ಕರ್ನಾಟಕದಲ್ಲಿ ನಿರ್ಣಾಯಕ. ಅದು ಬಂದ್ರೆ ಮಾತ್ರ ಅಧಿಕಾರ, ಇಲ್ಲದಿದ್ರೆ ಪ್ರತಿಪಕ್ಷದಲ್ಲೇ ಕೂರ್ಬೇಕಾಗುತ್ತೆ ಅನ್ನೋದು ಬಿಜೆಪಿಗರಿಗೆ ಲೇಟ್ ಆಗಾದ್ರೂ ಅರ್ಥ ಆಗಿದೆ. ಹಾಗಾಗಿ ಬಿಜೆಪಿಗರು ಈಗ ಸಹಜವಾಗಿ ದಲಿತರ ಹಿಂದುಳಿದವರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ದಲಿತರು ಹಿಂದುಳಿದ ವರ್ಗದವರ ಉದ್ಧಾರಕ್ಕಾಗಿ ನಿಗದಿಪಡಿಸಿದಂತಹ ಬಜೆಟ್ ನಲ್ಲಿ ಇಟ್ಟಿದ್ದಂತಹ ದುಡ್ಡನ್ನೇ ಪಂಚ ಗ್ಯಾರಂಟಿಗಳಿಗೆ ಬಳಸಿದೆ. ಮೂಡ ಮತ್ತು ವಾಲ್ಮೀಕಿನಲ್ಲೂ ಸಹ ದಲಿತರು ಮತ್ತು ಹಿಂದುಳಿದವರಿಗೆ ಅನ್ಯಾಯ ಮಾಡಿದೆ ಅನ್ನೋದನ್ನೇ ಇಲ್ಲಿ ಹೈಲೈಟ್ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ಮಿತ್ರ ಪಕ್ಷಗಳು ಹೋರಾಟ ಮಾಡಿ ಮೈಸೂರ್ ಚಲೋ ಅಂತ ಪಾದಯಾತ್ರೆ ಮಾಡ್ತಾ ಇರೋದು. ಸ್ನೇಹಿತರೆ, ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಸಿಎಂ ಕುರ್ಚಿಯಿಂದ ಇಳಿಯೋಲ್ಲ. ಒಂದು ವೇಳೆ ಇಳಿದಿದ್ದೇ ಆದರೆ ಡಿ.ಕೆ. ಶಿವಕುಮಾರ್ ಅವರನ್ನು ಆ ಸ್ಥಾನಕ್ಕೆ ಕೂರಿಸೋದಿಕ್ಕೆ ಸಿದ್ದರಾಮಯ್ಯನವರು ಒಪ್ಪುತ್ತಾರಾ? ಇದು $1 ಮಿಲಿಯನ್ ಪ್ರಶ್ನೆ. ಹಾಗಾಗಿ ನಾನು ಹೇಳಿದ್ದು, ಹೈಕಮಾಂಡ್ ಅವರು ಖರ್ಗೆ ಅವರನ್ನು ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಈಗ ಮಾಡಿದೆ. ಸಿದ್ದರಾಮಯ್ಯನವರು ಓಕೆ ಅಂದ್ರೆ ಖರ್ಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಡೌಟ್ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.